15 ಲಕ್ಷ ರೂಪಾಯಿ ಹುಂಡ, 11 ತೊಲಿ ಬಂಗಾರ, ಮದುವೆನೂ ಕೂಡ ಇವರೇ ಮಾಡಿ ಕೊಡಬೇಕು. ಭರ್ಜರಿ ಮದುವೆ ಮಾಡಿ ಕೊಟ್ಟರು. ಯಾವಾಗಂದ್ರೆ ಇಡೀ ಊರಿಗೆ ಊಟ ಹಾಕಿ ಇಡೀ ಊರು ಗ್ರಾಮದ ಜನರಿಗೆಲ್ಲ ಹೇಳಿ, ನನ್ನ ಹಳೆ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಲಕನ ತಗೊಂಡು ಏನ್ರಿ ಎಲ್ಲ ಕಡೆನೂ ಕೂಡ ಹೇಳಿ ಅದ್ದೂರಿಯಾಗಿ ಮದುವೆ ಮಾಡಿ ಕೊಟ್ಟರು. ಮಾಡಿಕೊಟ್ಟ ಬಳಿಕ ಹುಡುಗಿ ಲಗ್ನ ಮಾಡಿಕೊಂಡು ಗಂಡನ ಮನೆಗೆ ಹೋಯ್ತು ಬಾಂಬ್ಯಾಕ್. ಹೋಗಿ ಒಂದು 15 ದಿವಸ ಆಗಿದ್ದಿಲ್ಲ, ನನಗೊಂದು ಫೋನ್ ಬತ್ತು. ಏನ್ರಿ 15 ದಿವಸ ಆಗಿದ್ದಿಲ್ಲ, ಒಂದು ಫೋನ್ ಬತ್ತು. ಅಪ್ಪ ತಗೊಂಡು ಕೋಣ ಏನ ಮೀವು ಅನ್ಲಕ್ಕಿ ಅಂದ, ನಾ ಇದ್ದೀನಿ ಅನ್ಲಕ್ಕಿ. ಏನು ಹೇಳಿಬಿಟ್ಟ ಅಂದಿನ. ಏನು ಹೇಳುವ ತಿಳ್ಕೊಂಡಂದಾಗ ಆಕಿ ಅಂದ್ಲು, ಅಪ್ಪಾಜಿ ನನ್ನ ಗಂಡಗಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತಗೊಂಡು ಹೇಳ್ಯಾನಲ್ಲ, ನನ್ನ ಗಂಡಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ. ಈ ಓಣ್ಯಾಗ ಒತ್ತು ಬಂಡಿ ಮ್ಯಾಗ ಐಸ್ ಕ್ರೇಟ್ ಮಾರ್ತಾರತ್ತವ. ಬಂದಾರ ನೋಡ್ಯಾರ, ಹುಡುಗಿ ಪಾಸ್ ಆಗೈತಿ, ಎಲ್ಲನಾಗೈತಿ, ಮಾತುಕತೆ ಆಗ್ಯಾವ. ಇವ ಏನು ಹೇಳ್ಯಾನ, ಬಾಂಬೆದೊಳಗೆ ನಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತಗೊಂಡು ಹೇಳ್ಯಾನ. ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ. ಯಾವಾಗಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ, ಚಲೋ ನಡೆದದ, ನಂದು ಬಿಸ್ನೆಸ್ ಚಲೋ ಅದ ತಿಳ್ಕೊಂಡ್ ಹೇಳ್ಯಾನ. ಹೇಳೋದ್ ಬಳಕ ಆಯ್ತು ಬಿಡ್ರಿ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡ್ರೆ ಅದೇನು ಸಣ್ಣದಿರ್ತಾನೋ, ಬೇಕಾದಂಗೆ ಇರ್ತದ ತಿಳ್ಕೊಂಡ್ ಆಯ್ತು ಮಾತಾಡ್ರಿ ತಿಳ್ಕೊಂಡ್ ಮಾತಾಡಿ. ಹೋಗಿ ನೋಡಿಲ್ಲ, ನೋಡ್ಲಾರ್ದಿನಿಂದ ಮಾತಾಡವ. 15 ಲಕ್ಷ ರೂಪಾಯಿ ಹುಂಡ ಏನ್ರಿ, 11 ತೊಲಿ ಬಂಗಾರ, ಮತ್ತು ಲಗ್ನನೂ ಹುಡುಗಿ ಕಡೆಯವ್ರಿಗೆ ಮಾಡಿ ಕೊಡ್ಬೇಕು. ಮಸಿ ಅನ್ಸಲ್ರಿ? 15 ಲಕ್ಷ ರೂಪಾಯಿ ಹುಂಡ, 11 ತೊಲಿ ಬಂಗಾರ, ಮದುವೆನೂ ಕೂಡ ಇವರೇ ಮಾಡಿ ಕೊಡಬೇಕು. ಭರ್ಜರಿ ಮದುವೆ ಮಾಡಿ ಕೊಟ್ಟರು. ಯಾವಾಗಂದ್ರೆ ಇಡೀ ಊರಿಗೆ ಊಟ ಹಾಕಿ ಇಡೀ ಊರು ಗ್ರಾಮದ ಜನರಿಗೆಲ್ಲ ಹೇಳಿ, ನನ್ನ ಹಳೆ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಲಕನ ತಗೊಂಡು ಏನ್ರಿ ಎಲ್ಲ ಕಡೆನೂ ಕೂಡ ಹೇಳಿ ಅದ್ದೂರಿಯಾಗಿ ಮದುವೆ ಮಾಡಿ ಕೊಟ್ಟರು. ಮಾಡಿಕೊಟ್ಟ ಬಳಿಕ ಹುಡುಗಿ ಲಗ್ನ ಮಾಡಿಕೊಂಡು ಗಂಡನ ಮನೆಗೆ ಹೋಯ್ತು ಬಾಂಬ್ಯಾಕ್. ಹೋಗಿ ಒಂದು 15 ದಿವಸ ಆಗಿದ್ದಿಲ್ಲ, ನನಗೊಂದು ಫೋನ್ ಬತ್ತು. ಏನ್ರಿ 15 ದಿವಸ ಆಗಿದ್ದಿಲ್ಲ, ಒಂದು ಫೋನ್ ಬತ್ತು. ಅಪ್ಪ ತಗೊಂಡು ಕೋಣ ಏನ ಮೀವು ಅನ್ಲಕ್ಕಿ ಅಂದ, ನಾ ಇದ್ದೀನಿ ಅನ್ಲಕ್ಕಿ. ಏನು ಹೇಳಿಬಿಟ್ಟ ಅಂದಿನ. ಏನು ಹೇಳುವ ತಿಳ್ಕೊಂಡಂದಾಗ ಆಕಿ ಅಂದ್ಲು, ಅಪ್ಪಾಜಿ ನನ್ನ ಗಂಡಗಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತಗೊಂಡು ಹೇಳ್ಯಾನಲ್ಲ, ನನ್ನ ಗಂಡಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ. ಈ ಓಣ್ಯಾಗ ಒತ್ತು ಬಂಡಿ ಮ್ಯಾಗ ಐಸ್ ಕ್ರೇಟ್ ಮಾರ್ತಾರತ್ತವ. ಹೆಂಗೆ ಮಾಡ್ತೀರಿ? ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ, ಐಸ್ ಕ್ರೇಟ್ ಇದ್ರಿ. ಇವನಿಗೆ 15 ಲಕ್ಷ ರೂಪಾಯಿ ಹುಂಡ, 11 ತೊಲಿ ಬಂಗಾರ, ಮದುವೆ ಮಾಡಿ ಕೊಟ್ಟಾರ. ಹೆಂಗದು ಗೊತ್ತೈತಿ ನಿಮ್ಗೆ? ಯಾಕೆ ಹೆಣ್ಣು ಹುಟ್ಟೋದು ಕೂಡ ಹೆಣ್ಣು ತಗೊಂಡು ಯಾಕೆ ಅಂತಾರತ್ತಂದ್ರ, ಇದು ವರದಕ್ಷಿಣೆ ಸಲುವಾಗಿನೇ ಹೊರತಾಗಿ ಬೇರೆದೇನು ಅಲ್ಲ. ನಾವು ಬರೀ ಅಂದ ಏನ್ರಿ ಹೆಣ್ಣಿನ ಹಣ, ಆಸ್ತಿ, ಸಂಪತ್ತು ಇದನ್ನ ಯಾವುದ್ರೂ ಕೂಡ ನೋಡೋದಲ್ಲ. ಹೆಣ್ಣಿನ ಗುಣ ನೋಡಬೇಕೆ ಹೊರತಾಗಿ ಹೆಣ್ಣಿನ ಹಣ ನೋಡ್ತಕ್ಕಂಥದ್ದಲ್ಲ. ಯಾಕಂದ್ರೆ ಇದು ವರದಕ್ಷಿಣೆ ಸಲುವಾಗಿ ಜಗತ್ತಿನೊಳಗೆ ಏನೇನು ನಡೆದತ್ತ ಅನ್ನೋದು ನಿಮಗೆ ಎಲ್ಲರಿಗೂ ಕೂಡ ಗೊತ್ತದ. ಎಷ್ಟೋ ಜನ ತಂದೆ ಪಾಸಿ ಹಾಕೊಂಡು ಸತ್ತಾನ, ತಾಯಿ ಪಾಸಿ ಹಾಕೊಂಡು ಸತ್ತಾಳ. ಬೇಡ ಮದ್ವೆ ಮಾಡ್ಕೊಳತಕ್ಕಂಥ ಹುಡುಗಿಯರ ಎಷ್ಟೋ ಜನ ಅಂದ್ರೆ ಸತ್ತು ಹೋಗ್ಯಾರ. ಯಾಕೆ ತಂದೆ ತಾಯಿ ಕಲೆ ಈ ವರದಕ್ಷಿಣೆ ಕೊಡ್ಲಾಕೆ ಆಗಂಗಿಲ್ಲ ತಿಳ್ಕೊಂಡಾಗ, ಇನ್ನು ನನ್ನ ಸಲುವಾಗಿ ನನ್ನ ತಂದೆ ತಾಯಿಗೆ ತ್ರಾಸಲ್ಲ, ನನ್ನ ಸಲುವಾಗಿ ನನ್ನ ತಂದೆ ತಾಯಿಗಳಿಗೆ ಕಷ್ಟ ಅಲ್ಲ ತಿಳ್ಕೊಂಡು ಎಷ್ಟೋ ಜನ ಹುಂಡದ ಸಲುವಾಗಿ ಎಷ್ಟೋ ಹುಡುಗಿಯರಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳು ಜಗತ್ತಿನ ತುಂಬ ಭಾಳಷ್ಟು ಕೇಳ್ತೀವಿ. ಅದು ಹೆಣ್ಣಿನ ಹಣ ನೋಡೋದಲ್ಲ. ಅವಳು ಕೊಟ್ಟಿರ್ತಕ್ಕಂಥ ಹಣ ನಮ್ಮ ಮನೆತಂದಾಗಿಂದ ಉಳಿಯಂಗಿಲ್ಲ. ಉಳಿತದನ್ರಿ? ಇಡೀ ತನ್ನ ಬದುಕಿನಾದ್ಯಂತನೂ ಕೂಡ ತನ್ನ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿನ್ನ ಮನೆತನಕ್ಕಿಂದ ಬಂದು ತನ್ನ ಉಸಿರಿರುವವರೆಗೂ ಕೂಡ ನಿನ್ನ ಮನೆತನಕ್ಕಾಗಿ ದುಡಿತಾಳಲ್ಲ, ಏನು ಹೆಣ್ಣು ಮಹತ್ವದ್ದು, ಆಕೆ ಕೊಡ್ತಕ್ಕಂಥ ಹಣ ಮಹತ್ವದ್ರಿ. ಜೀವನ ಪರ್ಯಂತರ ದುಡಿತಾಳಲ್ಲ. ಬೆಳಗ್ಗೆಂದ ಅಮ್ಮವ್ರು ಹೇಳಿದ್ರಿಲ್ಲ ಏನ್ರಿ, ಸಾಯುತನೂ ಕೂಡ ಒಂದು ಗಂಡಿನಕ್ಕಿಂತ 8 ಪಟ್ಟಂದು ಹೆಚ್ಚಿಗೆ ಒಂದು ಹೆಣ್ಣ ಆ ಮನೆತನದಾಗಿಂದ ದುಡಿತದ ಹತ್ತಿಕೊಂಡ್ರೆ ಯಾರಿಗಾಗಿ? ಗಂಡನಿಗಾಗಿ, ಅತ್ತಿಗಾಗಿ, ಮಾವನಿಗಾಗಿ, ಮಕ್ಕಳಿಗಾಗಿ. ತಾನು ಉಪವಾಸ ಇರ್ತಾಳ, ಮಕ್ಕಳಿಗೆ ಉಣಿಸ್ತಾಳ. ತಾನು ಉಪವಾಸ ಇರ್ತಾಳ, ಗಂಡನಿಗೆ ಸುಖ ಇರಲಿ, ಗಂಡ ಚೆನ್ನಾಗಿ ಊಟ ಮಾಡ್ಲಿ ತಿಳ್ಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳಿಂದ ಗಂಡನಿಗಾಗಿ ದುಡಿತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟೋ ಜನ ಅದಾರ. ಅತ್ತಿ ಮಾವಂದ್ರಿಗಾಗಿ ದುಡಿತಕ್ಕಂಥ ಹೆಣ್ಣು ಮಕ್ಕಳು ಅದಾರ. ಯಾಕೆ ಇಡೀ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ತನ್ನೆಲ್ಲ ಏನ್ರಿ ಸುಖ ಏನ್ರಿ ತಂದೆ ತಾಯಿ ಬಂಧು ಬಳಗ ಎಲ್ಲನೂ ಕೂಡ ತವ್ರ ಮನೆಗೆ ಇದ್ದಾಗ ಆಕೆ ಸುಖದಾಗಿರ್ತಾಳಲ್ರಿ ತಾಯಿ ತಂದೆ ಬಲ್ಲಿ. ಆದರೂ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಗಂಡನ ಮನೆಗಿಂದ ಬಂದು ಇದೇ ನನ್ನ ಮನೆತನ, ತಾಯಿ ಮನೆ ತಂದೆ ಮನೆ ಹೆಸರು ಹೇಳಂಗಿಲ್ಲ. ತಂಗಿನಿಂದ ಯಾವ ಊರ ತಗೊಂಡ ಕೇಳಿದ್ರ ಏನ್ರಿ ಯಾವುದೋ ಊರದಿಂದ ಬಂದಿರ್ತಿದ್ರಿ,
ನಿಮಗೆ ಅಫ್ಜಲ್ಪುರದಿಂದ ಇಲ್ಲಿಗೆ ಕರ್ಜಿಗೆ ಕೊಟ್ಟಿದ್ರ ಕರ್ಜಿ ಅಫ್ಜಲ್ಪುರ ಹತ್ಕೊಂಡು ನೀವು ಯಾರು ಕೊಡೋದು ಹೇಳಂಗಿಲ್ಲ. ತಂಗಿನಿಂದ ಯಾವ ಊರು ಹತ್ತಿಕೊಂಡೆ ಕೇಳಿದ್ರ ಎಲ್ಲರೂ ಕೂಡದಲ್ಲಿ ಅಂತ ಕೇಳಿದ್ರೆ ಯಾವನಂದ ಕರ್ಜಿಗೆನೇ ಹೇಳ್ತೀರ ಹೊರತಾಗಿ ಅಫ್ಜಲ್ಪುರ ಹತ್ಕೊಂಡು ನೀವು ಹೇಳೋಕ್ಕಾಗಂಗಿಲ್ಲ. ಇದು ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅತ್ತಿ ಮಾವ ಎಷ್ಟು ಸ್ವಾಭಿಮಾನದಿಂದ ದುಡಿತಾರಲ್ಲ. ಅವಳು ಬರ್ತಕ್ಕಂಥ ಏನ್ರಿ ಹೆಣ್ಣಿನ ಗುಣ ನೋಡಿ ಅಂತ ತರಬೇಕೆ ಹೊರತಾಗಿ ಹಣ ನೋಡಿ ಅಂತ ತರ್ತಕ್ಕಂಥದ್ದಲ್ಲ ನಮ್ಮದು. ಎಲ್ಲ ಕಡೆನೂ ಕೂಡ ತಿರುಗುತ್ತಾರೆ ಏನ್ರಿ, ಹುಡುಕ್ತಾರಿಲ್ಲ. ಯಾಕಂದ್ರೆ ಲಗ್ನ ಮಾಡ್ಕೊಳ್ಳೋ ಹುರುಪು ಇರ್ತದೇವ್ರಿ. ಹುಡುಕ್ತಾರ ಒಂದು ಊರಿಗೆ ಹೋಗ್ಕಾನ, ಯಾಕೋ ಹುಡುಗಿ ನೋಡಿ ಬಂದೇನು, ಬಂದೇವಲ್ಲ ಕಾಕ, ಹೆಂಗದ ಹುಡುಗಿ, ಜರ ಮೂಗು ಮಂಡದ ಕಾಕ, ಮತ್ತೆ ಹೋಗ್ಕಾನ ಜರ ಗಿಡ್ಡದ ಕಾಕ ಅಂತ, ಮತ್ತೆ ಹೋಗ್ಕಾನ ಜರ ಬೆಳ್ಳಗದಳ ಕಾಕ, ಬರೀ ಅಂದ ಕರ್ರಗ ಬೆಳಗ ಬುಡ್ಡ ಹಿಂಗೆ ಹುಡುಕೋದ್ರೊಳಗೆ ಅಂದ ಆಯ್ಕೋ ಆರಿಸಿ ಹುಡ್ಕೋದ್ರ ಅನ್ರಿ ಒಂದು ಎಲ್ಲರೂ ಒಂದು ಕೂತಿರ್ತದೆ. ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನ. ಸುಮ್ಮನೆ ನಾವು ತೋರ್ಕಿಗೆ ಹುಡುಕ್ತೀವಿ ನಾವು ಅಟ್ಟೆ. ಇಂಥ ಹೆಣ್ಣಿಗೆ ಇಂಥ ಗಂಡ ಅನ್ನತಕ್ಕಂಥದ್ದನ್ನು ಅವ ಭಗವಂತನ ಮೊದಲೇ ನಿಶ್ಚಿತ ಮಾಡಿ ಕಳಿಸಿರ್ತಾನ. ಅಂದರೆ ನೂರಾರಿಂದ ಊರುಗಳಿಂದ ಹುಡುಕೋದ್ರು ಕೊನೆಗೆ ಬಂದಂದ ಅದೇ ಹೆಣ್ಣಿಗೆ ನಾವು ಮದುವೆ ಮಾಡ್ಕೊಳ್ಳೋದು. ಪರಮಾತ್ಮನ ಗಂಟು ಹಾಕಿಟ್ಟಿರ್ತಾನ. ಈ ಹೆಣ್ಣಿಗೆ ಅಂದ ಈ ಗಂಡ, ಈ ಗಂಡಿಗೆ ಅಂದ ಈ ಹೆಣ್ಣ, ಹಿಂಗೆಲ್ಲಾನು ಕೂಡ ಗಂಟು ಹಾಕಿ ಇಟ್ಟಿರ್ತಾನ. ಯಾವಾಗಂದ ಆ ಗುರುಗಳು ಹೇಳ್ದಂಗೆ ಇದಕ್ಕೊಂದು ಕೊಳ್ಳ ಕಟ್ಟಿ ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಯಾವಾಗಂದ ಮದುವೆನೂ ಮಾಡ್ತಾರೆ. ಮದುವೆ ಮಾಡ್ತಾರೆ. ಸ್ವಾಮಿಗಳು ಹೇಳ್ದಂಗೆ ಅವ ಮನೆ ಹಿಡ್ಕೊಂಡೇ ಬೀಳ್ತಾನ. ಮನೆ ಬಿಟ್ಟು ಒಟ್ಟ ಹೊರಗೆ ಬರಲ್ಲ. ನೋಡ್ರಿ ನೀವು ಲಗ್ನ ಆದ ಕೂಡನ ಹೆಣ್ತಿ ಒಳಗಿದ್ರು ಒಳಗೆ, ಹೊರಗಿದ್ರು ಹೊರಗೆ. ಹೆಣ್ತಿ ರೊಟ್ಟಿ ಮಾಡಾಕತ್ರ ಇವೊಂದೊಂದು ಮನೆ ಇದ್ರಿಗೆ ಏನ್ರಿ ಬೇಡ ಬರ್ಸೇನ ಇತ್ತು ತಿಕ್ಕೊಂಡ್ರ, ಬರ್ಸೇನ ಕಟ್ಟಿತ್ತು ತಿಕ್ಕೊಂಡ್ರ ಅದ್ರ ಮುಂದೆ ನಿಂದ್ರದು ಏನು ಮಾತಾಡ್ತಾವ ಏನಿಲ್ಲ ಗೋನು. ಈಗ ಅದ್ರ ಈಗಾರ ಹೆಚ್ಚಿಗೆ ಆಗ್ಯದ್ರಿ. ಈಗ ಏನು ಹೆಚ್ಚಿಗೆ ಆಗ್ಯದ ತಗೊಂಡ ಕೇಳಿದ್ರ ಏನ್ರಿ, ಈಗೇನು ಹೆಚ್ಚಿಗೆ ಆಗ್ಯದ ತಗೊಂಡು ಕೇಳಿದ್ರೆ ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೇವ ಮೊಬೈಲ್. ಯಾಕ್ರಿ ಮೊಬೈಲ್ ಕೊಟ್ಟ ಅಂದ್ರೆ ಅಕ್ಕ ಕೆಳಗಿನ ಮನೆ ಬಿಡ್ತಾವ, ಸೀದಾ ಮಾಳಿಗೆನೆ ನಿದ್ದೇನು ಚಂದೇನೋ ಹಾಗೇನೋ ಹೀಗೇನೋ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಲಗ್ನದ ಬಳಿಗೆ ಏನು ಮಾತಾಡಕ್ಕೆ ಏನೇ ಯಾಕೋ ಸ್ವರ್ಗದಂಗೆ ಕಾಣಕತ್ತಿತ್ತು. ಈಗ ಮೊಬೈಲ್ನಾಗ ಕಾಣ್ತದ ಅವನು ಸ್ವರ್ಗಿದ್ದು. ಈ ಚಂದ ಊಟ ಮಾಡ್ರಿ ನೀವು ಹಾಂಗಿರಿ ಹಿಂಗೆ ಒಂದು ಸೌಂಡ್ ಹೇಳ್ತಿರ್ತಾವ. ಇಳಿತಾನ್ರಿ ಮನೆ ಬಿಟ್ಟನ ಹೊರಗೆ ಬರಂಗಿಲ್ಲ. 5-6 ತಿಂಗಳ ತನಕ ಹೊರಗೆ ಬರಲ್ಲ. ಅವ್ನ ಗೆಳೆಯರು ಕೇಳ್ತಾರ ಯಾಕೆ ಹೋಮಲ್ಲೇ ಒಟ್ಟು ಹೊರಗೆ ಬರ್ಲಾಗಿದಲ್ಲ. ಯಾಕೆ ನಾ ಎಲ್ಲ ಬರ್ಬೇಕತ್ತೀನಪ್ಪ, ನಮ್ಮ ಮನೆಗೆ ಬಿಡಲಾಗ್ಯಾರ ಅಂತ ಇಳಿತಾನಂತಾರ್ರಿ ಇವರು. ವರ್ಷ ಅಂದಾರು, 2 ವರ್ಷ ಅಂದಾರು, ಒಂದು ಹೆಣ್ಣಾರಿ ಹುಡ್ತು, ಒಂದು ಗಂಡಾರಿ ಹುಡ್ತು. ನೀವು ಸುಮ್ಮಿರ್ತೀರಿ ಅಯ್ಯವ. ರಾತ್ರಿ ಟ್ಯೂಷನ್ ಹೇಳ್ತೀರಿ ಅದಕ್ಕೆ. ನಿಮ್ಮವ್ವ ಹಂಗಂತಾಳೆ, ನಿಮ್ಮ ಅಪ್ಪ ಹಿಂಗಂತಾನ, ನನಗೆ ಮರೆ ಸಾಕಾಗ್ಯದ ಏನ್ರಿ. ನಿನಗೆ ಕಟ್ಕೊಂಡೊಂದು ಬಂಗಾರ ಅಲ್ಲಿಲ್ಲ, ಒಂದು ಬೆಳ್ಳಿ ಅಲ್ಲಿಲ್ಲ, ಒಂದು ಸೀರೆ ಅಲ್ಲಿಲ್ಲ. ನಿಮ್ಮವ್ವ ಹಂಗಂತಾಳೆ, ನಿಮ್ಮ ಅಪ್ಪ ಹಿಂಗಂತಾನೆ. ಬೆಳಗನ ಕೊಯ್ ಅಂದು ಕೂಡ ಅದು ಮರುದಿವ್ಸ ಅಂತ ಕೌದಿ ತೊಗೊಂಡು ಬರ್ತು ಬಾಂಬ್ಲಿಂಗಪ್ಪನ ಗುಡಿ ಏನ್ರಿ. ಇಲ್ಲ ರೀ ಇಲ್ಲಿ ಬೇನ್ ಕಟ್ಟಿಗೆ ಮಕ್ಕೋತಾನ. ಯಾಕೆ ಆಮೇಲೆ ಎಲ್ಲಿಗೆ ನಡೆದಿ ಯಾಕಾಕ ಆರಾಮದಿಲ್ಲಿ ಗಾಳಿ ಗಿಳಿ ಮಸ್ತ್ ಬರ್ತದೆ ಕಾಕ ಬಾಂಬ್ಲಿಂಗಪ್ಪನ ಗುಡಿ ಹೊಂಟೆ. ಅದಲ್ಲೋ ನಿನ್ನ ಹೆಣ್ತಿನ ಹೊರಗೆ ಬಿಡಲ್ಲಗಳಂತೀಯಲ್ಲ. ಎಲ್ಲಿ ಹಾಣ್ತೋ ಮರ ಸಾಕಾಗದು ಕಾಕ ನನಗೆ. ಹೆಣ್ತಿಗೆ ಅಂದ್ರೆ ಹೆಣ್ತಿಗೆ ಸಿಟ್ಟು, ಆಕೆಗೆ ಅಂದ್ರೆ ಆಕೆಗೆ ಸಿಟ್ಟು. ಸಾಕಾಗ್ಯದ ನನಗೆ ಸಂಸಾರ ಬೇಡಾಗದ ಕಾಕ. ಆಯ್ತು ಕೌದಿ ತೊಗೊಂಡು ಹಾಸುಗಳದಿಲ್ಲ ಏನಿಲ್ಲ, ತೆವದಿ ಏನ್ರಿ ಸುಳ್ಳಿ ಸುತ್ತಿದ್ದು ತೆಲ್ದಿಂಗ್ ಬಿಟ್ಕೊಂಡು ಸುಮ್ಮ ಮಣ್ಣಾಗ ಮಕ್ಕೋತದ. ಮುಂಜಾನೆ ನೋಡ್ಬೇಕು ಬೂದಗಾಗಿರ್ತಾನೆ. ಈಟೇನು ಸಂಸಾರ. ಅದಕ್ಕಾಗಿನೇ ಬಸವಣ್ಣವರು ಒಂದು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನೆಯ್ಯ ಎನ್ನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದರೊಳಗೆ ಅಂದ ಹುರುಳಿಲ್ಲೋಯಪ್ಪ ಅಂದ. ಈ ಮಾತು ಮಹಾದೇವಮ್ಮ ನೆನಪಿಸ್ಕೋತ ಅಂತ ಜಗಜ್ಯೋತಿ ಆಗಿರ್ತಕ್ಕಂಥ ಭಕ್ತಿ ಭಾಂಡಾರಿ ಆಗಿರ್ತಕ್ಕಂಥ ರಾಜ್ಯದ ಪ್ರಧಾನಮಂತ್ರಿನೇ ಆಗಿರ್ತಕ್ಕಂಥ ಬಸವಣ್ಣವರೇ ಈ ಸಂಸಾರದೊಳಗೆ ಅಂದ ಹುರುಳಿಲ್ಲ ತಗೊಂಡು ಹೇಳಿರತ್ತಂದಾಗ ಈ ಸಂಸಾರದೊಳಗೆ ಅಂದ ದುಃಖ ಇದೆ, ಆದ್ರೆ ನನ್ನ ಸಂಸಾರದೊಳಗೆ ಅಂದ ದುಃಖ ಇಲ್ಲ. ನನ್ನ ಸಂಸಾರದೊಳಗೆ ಆನಂದ ಇದೆ, ನನ್ನ ಸಂಸಾರದೊಳಗೆ ನೆಮ್ಮದಿ ಇದೆ, ನನ್ನ ಸಂಸಾರದೊಳಗೆ ಸುಖ ಇದೆ. ಯಾಕ ಸುಖ ಕೊಡ್ತ ಜಗತ್ತಿಗೆ ಸುಖ ಕೊಡ್ತಕ್ಕಂಥವನೇ ನನ್ನ ಗಂಡನಾದ ಬಳಕ ಇನ್ನು ನನಗೆ ಸುಖಕ್ಕೇನು ಕಮ್ಮಿ ಅದ? ಈ ಗಂಡನೇ ನನಗೆ ಬೇಕಾಗಿಲ್ಲ. ನನಗೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರ ತೊಗೊಂಡು ನಾನೇನು ಮಾಡಲಿ? ಈ ಲೌಕಿಕದ ಗಂಡನ ನನಗೆ ಬ್ಯಾಡ ತಿಳ್ಕೊಂಡು ಯಾವಾಗಿಂದ ತಿರಸ್ಕಾರ ಮಾಡಿ ಯಾವಾಗ ಮಂತ್ರಿ ಬಂದಿರ್ತಕ್ಕಂಥ ಅವ್ರೇನು ದಾಸ್ಯರಿದ್ದಾರಲ್ಲ ಎಲ್ಲರಿಗೂ ಕುಡಿದು ವಾಪಸ್ ಕಳಿಸಲು ಮನೆಯಾಗಿಂದ ಮಹಾದೇವಿ ಕಣ್ಣೀರು ಹಾಕ್ಲಿಕ್ಕತ್ತಿಲ್ಲವ್ವ. ಯಾಕೆ ನನಗೆ ಹಿಂಗೆ ಜೀವನದಾಗ ನಾನು ಎಂದಾರು ಕೂಡ ನೀನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಾನು ಒಂದು ಸಾರಿಯಿಂದ ಚನ್ನಮಲ್ಲಿಕಾರ್ಜುನ ಜೊತೆಯೊಳಗೆ ನಾನು ಮದುವೆ ಮಾಡ್ಕೊಂಡಿನಿ.
ಚನ್ನಮಲ್ಲಿಕಾರ್ಜುನನ ನಂಬಿನಿ ಎತ್ತಿಕೊಂಡ ಬಳಕ ನನಗೆ ಇದು ಬಾಹ್ಯ ಪ್ರಪಂಚದ ಈ ಲೌಕಿಕದ ಗಂಡಂದ ನಾನು ಮದುವೆ ಮಾಡ್ಕೊಳಂಗಿಲ್ಲ ತಿಳ್ಕೊಂಡಂದು ತಂದೆ ತಾಯಿಗಿನ ಕೂಡ ಹೇಳಿದಾಗ ಆಯ್ತು ಮಗಳ ಕಣ್ಣೀರು ಹಾಕ್ಬೇಡ, ನೀ ಸಮಾಧಾನ ಆಗಿರು. ಯಾವಾಗಂದ್ರೆ ಈ ಕಡೆಯಿಂದ ಮಹಾದೇವಮ್ಮಗೆ ತಂದೆ ತಾಯಿಯಿಂದ ಉಪದೇಶ ಮಾಡ್ತಾರೆ, ಈ ಕಡೆದ ಮಂತ್ರಿ ದಾಸ್ಯರಲ್ಲ ರಾಜ ನಿನ್ನನ್ನು ಏಸ್ ಕಾಲಕ್ಕೂ ಕೂಡ ಮದುವೆ ಮಾಡ್ಕೊಳಂಗಿಲ್ಲ, ಅವಳು ಮದುವೆ ಅಂತ ಆಗಿಬಿಟ್ಟಾಳೆ. ಅದು ಯಾರ ಜೊತೆ ಒಳಗೆ ಹತ್ತಿಕೊಂಡ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನ ತೆಗೆದ ಭಗವಂತನ ಜೊತೆ ಒಳಗೆ ಅಂತ ಮದುವೆ ಮಾಡ್ಕೊಂಡು ಬಿಟ್ಟಾಳತ್ತೆ, ನಿನ್ನ ಮದುವೆ ಮಾಡ್ಕೊಳಂಗಿಲ್ಲ. ತಂದೆ ತಾಯಿ ಏನಂದ್ರು, ತಂದೆ ತಾಯಿನೂ ಕೂಡ ನಿನಗೆ ಕೊಟ್ಟಂದ ಮದುವೆ ಮಾಡಂಗಿಲ್ಲ. ಮಾದೇವಿ ಏನಂತಾಳೆ, ಮಾದೇವಿ ಸುತರಾಮೆಂದ ನಿನ್ನನ್ನು ಮದುವೆ ಮಾಡ್ಕೊಳಕ್ಕೆ ಅಂತ ಒಪ್ಪಲಿಲ್ಲ ಹತ್ತಿಕೊಂಡಾಗ ರಾಜನಿಗೆಂದು ಸಿಟ್ಟು ಬಂದುಬಿಡುತ್ತೆ. ಯಾರಿಗೆ? ಕೌಶಿಕ ಮಹಾರಾಜನಿಗೆ ಸಿಟ್ಟು ಬಂತು. ಯಾವಾಗಿಂದ ಕೆಟ್ಟ ಗಣ್ಣಿನಿಂದ ನೋಡಿ ಮಂತ್ರಿ, ಯಾವಾಗಿಂದ ಮಹಾದೇವಿ ಮದುವೆ ಮಾಡ್ಕೊಳಕ್ಕೆ ಒಪ್ಕೋಬೇಕಾಗಿತ್ತು ಹತ್ತಿಕೊಂಡಂದ್ರ ಏನ್ರಿ ಎಲ್ಲಿ ಹಿಡಿದ್ರ ಯಾವ್ದು ಬಾಯಿ ತೆಗಿತ, ಮೂಗಿ ಹಿಡಿದ್ರಂದ ಬಾಯಿ ತೆಗಿತತ್ತ ನನಗೆ ಗೊತ್ತು. ಅದಕ್ಕೆ ಆ ಮಾದೇವಿಗೆ ಮದುವೆಗೆ ಒಪ್ಪಿಸ್ಕೊಳಕ್ಕ ಮೂಗಿ ಯಾವ್ದು ಹೊತ್ತುಕೊಂಡ ಕೇಳಿದ್ರ ಅವ್ರ ತಂದೆ ತಾಯಿನಂದ ನನ್ನ ಅರಮನೆಗೆ ಅಂತ ಎಳ್ಕೊಂಡು ತುಂಬ ಅಂದ. ನೋಡಿ, ಮಾದೇವಿ ಒಂದು ವೇಳೆ ಮದುವೆ ಮಾಡ್ಕೊಳಕ್ಕೆ ಅಂತ ಒಪ್ಕೊಳ್ಳಿಲ್ಲತ್ತಂದ್ರ ಅವಳು ತಂದೆ ತಾಯಿನಂದ ನನ್ನ ಅರಮನೆಗೆ ಅಂತ ಎಳ್ಕೊಂಡು ತಗೊಂಡು ಬಾ ಹತ್ತಿಕೊಂಡ. ರಾಜಾಜ್ಞೆ, ರಾಜನ ಮಾತಂತಕ್ಕಂಥ ಯಾರು ಕೂಡ ಮೀರಕ್ಕಾಗಲ್ಲ, ಮಂತ್ರಿಗೆ ಮೀರಕ್ಕಾಗಂಗಿಲ್ಲ, ಪ್ರಜೆಗಳಿಗೂ ಕೂಡ ಮೀರಕ್ಕಾಗಂಗಿಲ್ಲ. ಯಾವಾಗಿಂದ ಅವಳು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ಲತ್ತಾಳಲ್ಲ, ಅವಳು ತಂದೆ ತಾಯಿನಂದ ಎಳ್ಕೊಂಡು ತಗೊಂಡು ಬಾ ಹತ್ತಿಕೊಂಡ. ಯಾವಾಗಿಂದ ತಂದೆ ತಾಯಿನ ಹೋಗಿ ಮಂತ್ರಿಯಿಂದ ಎಳ್ಕೊಂಡು ತಂದ. ಪಾಪ ಮಹಾದೇವಿ ಆ ಮಂತ್ರಿ ಕಾಲು ಹಿಡ್ಕೊಂಡ ಕಣ್ಣೀರು ಹಾಕ್ತಾಳೆ. ನನ್ನ ತಂದೆ ತಾಯಿಗೆ ಅರಮನೆಗೆ ಅಂದ ಯಾಕೆ ಒಯ್ಯಕತ್ತೀರಿ, ನನ್ನ ಅರಮನೆಗೆ ಅಂದ ಯಾಕೆ ಒಯ್ಯಕತ್ತೀರಿ, ಬೇಡ ಬೇಡ ಹತ್ತುಕೊಂಡ ಹೇಳಿದ್ರು ಕೂಡ ಕೇಳಲಿಲ್ಲ. ನಿರ್ಮಲ ಶೆಟ್ಟಿ ಸುಮತಿಯರನ್ನ ಎಳ್ಕೊಂಡ ಅರಮನೆಗೆ ಅಂದ ತರಿಸದ ರಾಜ. ಎದಕ್ಕೆ ತರಿಸ್ಯಾನ ಹತ್ತುಕೊಂಡ ಕೇಳಿದ್ರ ತಂದೆ ತಾಯಿಗೆ ಅಂದ ಚಿತ್ರಹಿಂಸೆ ಕೊಡ್ಲಿಕ್ಕತ್ತ. ಏನ್ರಿ, ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ ಯಾಕಂದ್ರೆ ಇವರಿಗೆ ತ್ರಾಸು ಕೊಟ್ಟಿವಿ ಎತ್ತಿಕೊಂಡ್ರ, ಇವರಿಗೆಂದು ಶಿಕ್ಷೆ ಕೊಟ್ಟಿವಿ ಎತ್ತಿಕೊಂಡ್ರ, ಇವರಿಗೆ ತ್ರಾಸು ಕೊಟ್ಟರಲ್ಲಿ ಮಾದೇವಿ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ತಾಳತ್ತ ಅನ್ನೋದು ರಾಜನಿಗೆ ಗೊತ್ತಾಯ್ತು. ಯಾವಾಗಿಂದ ಮಾದೇವಿಯಿಂದ ಮನೆ ಒಳಗೆ ಹೋದಾಳೆ. ಈ ಕಡೆಯಿಂದ ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರನ್ನ ಎಳ್ಕೊಂಡ ಅರಮನೆ ಒಳಗೆ ಇಟ್ಟು ರಾಜ ಎಟ್ಟ ಚಿತ್ರಹಿಂಸೆ ಕೊಡ್ಲಿಕ್ಕತ್ತ ಹತ್ತಿಕೊಂಡ ಕೇಳಿದ್ರೆ ಕಾದ ಕಬ್ಬಣದ ಸಲಾಕೆಯಿಂದ ತಂದೆ ತಾಯಿಗೆಂದ ಬರಿ ಕೊಡ್ಲಕ್ಕತ್ತ. ಹೊಟ್ಟಿಗೆಂದ ಅನ್ನ ಇಲ್ಲ ಏನ್ರಿ, ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ ಹೊಟ್ಟಿಗೆಂದ ರಾಜ ಅನ್ನ ಇಲ್ಲ, ಅನ್ನ ಕೊಡಲ್ಲ, ನೀರು ಕೊಡ್ಲಿಲ್ಲ. ಯಾವಾಗಿಂದ ಹೊಡಿತಾನೆ ಒದಿತಾನೆ ಏನೆಲ್ಲ ನಾ ಇಟ್ರ ಮೇಲೆ ತಿಳ್ಕೊರಿ, ನೀವು ಎಟ್ರ ಮಟ್ಟಿಗೆ ಚಿತ್ರಹಿಂಸೆ ಕೊಡ್ತಾನೆ ತಿಳ್ಕೊಂಡ್ರೆ ಹೊಟ್ಟಿಗೆ ಅನ್ನ ನೀರ ಕೊಡ್ಲಾರ್ದೇನೆ ಕಾದು ಕಬ್ಬಣದ ಸಲಾಕೆಯಿಂದ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ ಬರಿ ಕೊಡ್ತಿದ್ದ. ಯಾವಾಗಿಂದ ಹಿಂಗೆ ಒಂದೊಂದನ್ನ ಬರಿ ಅಂತ ಕೊಟ್ರೆ ಅವ್ವಾ ತಗೊಂಡು ಚೀರ್ತಿದ್ರು ನಿರ್ಮಲ ಶೆಟ್ಟಿ ಸುಮತಿ. ಈ ಕಡೆಯಿಂದ ಇವ್ರು ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಮನೆ ಒಳಗಿಂದ ಕುತ್ಕೊಂಡಿರ್ತಕ್ಕಂಥ ಮಾದೇವಮ್ಮ ಒಂದು ಕಡೆಗಿಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ನನ್ನ ತಾಯಿಗೆ ಏನು ಶಿಕ್ಷೆ ಕೊಡ್ತಾರೆ ಏನೋ, ನನ್ನ ತಂದೆಗೆ ಏನು ಶಿಕ್ಷೆ ಕೊಡ್ತಾರೆ ಏನೋ, ನಾನು ಯಾಕೆ ಅಂದ ಈ ಭೂಮಿ ಮೇಲೆ ಹುಟ್ಟಿದೆ ಹತ್ತಿಕೊಂಡು ಮಾದೇವಮ್ಮ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ನನ್ನಿಂದಲೇ ನನ್ನ ತಂದೆ ತಾಯಿಗೆ ಅಂದ ಕಷ್ಟ ಬರ್ತಲ್ಲ, ನನ್ನಿಂದ ನನ್ನ ತಾಯಿ ತಂದೆಗೆ ಅಂದ ದುಃಖ ಬಂತಲ್ಲ, ನಾನು ಏನು ಮಾಡಲಿ ಎತ್ತುಕೊಂಡು ಮಹಾದೇವಮ್ಮ ಒಂದು ಸವನನ್ನ ಮನೆಯಾಗ ಕೂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಅವಳು ದುಃಖ ಕೇಳೋರು ಯಾರು ಇಲ್ಲ. ಯಾಕ? ಇದು ರಾಜ್ಯಾಜ್ಞೆ ಅದ. ಅವತ್ತಿನ ದಿನಮಾನದೊಳಗೆ ರಾಜರು ತಾವು ಏನು ಮಾಡ್ತಾರ ಅದೇ ಮಾರ್ಗ ಏನ್ರಿ. ಒಂದು ಕಡೆಗೆ ರಾಜರು ತಾವು ಏನಂತಲ್ಲ ಅದೇ ಮಾರ್ಗ ಆದ್ರ ಹಳ್ಳಿಗೊಳದಾಗ ಊರ ಸಾವುಕಾರ ಗೌಡ್ರ ತಗೊಂಡಿರ್ತಿದ್ರು. ಇವರು ಕೂಡ ರೊಕ್ಕದ ದಿಮಾಕಿನಿಂದ ಇವ್ರು ಏನಂತಾರ ಅದೇ ನಡೀತಿತ್ತು. ಅವಾಗ ಯಾಕಂದ್ರೆ ನಡೀತಿತ್ತಿಲ್ರಿ, ಅವ್ರು ಏನು ಕಾನೂನು ಮಾಡ್ತಾರ ಅದೇ. ರಾಜನಿಗೆ ಯಾರು ಕೇಳಂಗಿಲ್ಲಲ್ಲ. ಯಾವಾಗ ಮನೆಯಾಗಿಂದ ಕುತ್ಕೊಂಡಿಂದ ಪಾಪ ಸಣ್ಣ ಮಗಳು 18 ವರ್ಷದ ತರುಣಿ ಮಹಾದೇವಮ್ಮ ಒಂದು ಸವನ ಕಣ್ಣೀರು ಹಾಕ್ತಾಳೆ. ಏನ್ ಮಾಡ್ಲಿ ನಾನು ಎಲ್ಲಿ ಹೋಗ್ಲಿ ಚನ್ನಮಲ್ಲಿಕಾರ್ಜುನ, ನಾನು ಎಲ್ಲಿಗೆ ಹೋಗ್ಲಿ, ನಾನು ಏನು ಮಾಡ್ಲಿ? ನನ್ನ ತಂದೆ ತಾಯಿನಿಂದ ಉಳಿಸ್ಕೋಬೇಕಲ್ಲ, ನನ್ನ ತಂದೆ ತಾಯಿನ ಕಾಪಾಡ್ಕೋಬೇಕಲ್ಲ, ನಾನು ಏನು ಮಾಡ್ಲಿ? ಮಹಾದೇವಮ್ಮಗೆ ಹೆಂಗಾಗ್ಯದ ತಗೊಂಡ ಕೇಳಿದ್ರೆ ಶರಣರು ಒಂದು ವಚನ ಹೇಳ್ತಾರಲ್ಲ, ಕಾಲಲ್ಲಿ ಕಟ್ಟಿದ ಗುಂಡು ಕೊರಳೋಳು ಕಟ್ಟಿದ ಬೆಂಡು, ಮುಳುಗಲಿ ಅದು ಗುಂಡು ತೇಲಲಿ ಅದು ಬೆಂಡು, ಇಂತಪ್ಪ ಸಂಸಾರ ಸರದಿಯ ದಾಂಟಿಸಿ ಕಾಲಾಂತಕನ ಕಾಯೋ ಕೂಡಲ ಸಂಗಮ ದೇವ, ಕಾಲಾಂತಕನ ಕಾಯೋ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಮಾದೇವಿ ಸ್ಥಿತಿ ಹಂಗಾಗ್ಯದ ತಗೊಂಡು ಕೇಳಿದ್ರ ಕಾಲೊಳಗಿಂದ ಕಲ್ಲು ಕಟ್ಕೊಂಡಾಳೆ, ಬೆನ್ನಿಗಿಂದ ಕುಂಬಳಕಾಯಿ ಕಟ್ಕೊಂಡಾಳೆ.
ನದಿ ಈಸಲಿಕತ್ಯಾಳ, ಕಲ್ಲ ಈಗಿನ ಮುಣಗಿಸ್ಬೇಕಂತ, ಕುಂಬಳಕಾಯಿ ಇವಳನ್ನ ತೇಲಿಸ್ಬೇಕಂತ ಅದ. ಇವು ಎರಡರ ಮಧ್ಯದೊಳಗೆ ಬಿದ್ದಂದ ಮಹಾದೇವಮ್ಮ ಒಂದು ಸವನಿಂದ ಮನೆಯಾಗಿಂದ ಸಂಕಟ ಪಡ್ಲಾಕತ್ತಾಳೆ. ಏನು ಸಂಸಾರ ಅಂತಕ್ಕಂಥ ಕಲ್ಲ ಖಾಲಿ ಕಟ್ಕೊಂಡಂಗಾಗ್ಯದ, ಅವನು ಮದುವೆ ಮಾಡ್ಕೋ ಅಂತಂದಿದ್ದು. ಆದ್ರೆ ಚನ್ನಮಲ್ಲಿಕಾರ್ಜುನನ ಗಂಡನಾದ ಬಳಿಕ ಆಧ್ಯಾತ್ಮದ ಕುಂಬಳಕಾಯಿ ಬೆನ್ನಿಗೆಂದ ಕಟ್ಕೊಂಡಾಳೆ. ಆಧ್ಯಾತ್ಮದ ಕುಂಬಳಕಾಯಿ ಇವಳನ್ನು ತೇಲಿಸ್ಬೇಕತ್ತದ, ಇದು ಸಂಸಾರದಿಂದ ಮುಣಗಿಸ್ಬೇಕತ್ತದ. ಮಧ್ಯದೊಳಗೆ ಸಿಕ್ಕೊಂಡ್ಬಿಟ್ಟಾಳ. ಒಂದು ಸವನನ್ನ ಒದ್ದಾಡಕತ್ತಾಳೆ. ಮಹಾದೇವಿಯ ದುಃಖವನ್ನು ಕೇಳತಕ್ಕಂಥವ್ರು ಯಾರೂ ಇಲ್ಲ. ಯಾವಾಗ ಒಂದು ದಿವಸ ನಮ್ಮ ಮಂತ್ರಿ ಬಂದ, ತಾಯಿ ಮಹಾದೇವಿ ನಿನ್ನ ತಂದೆ ತಾಯಿ ಕಷ್ಟ ನನ್ನ ಕಣ್ಣಾರೆ ನೋಡಕ್ಕಾಗಲ್ದ ನನ್ನವ್ವ. ಮಂತ್ರಿ ಬಂದಂದ ಹೇಳಕತ್ತಾನ ಮಹಾದೇವಮ್ಮಗ, ನಿನ್ನ ತಂದೆ ತಾಯಿಗಳಿಗೆ ಬಂದಿರ್ತಕ್ಕಂಥ ಕಷ್ಟ, ನಿನ್ನ ತಂದೆ ತಾಯಿಗಳಿಗೆ ಬಂದಿರ್ತಕ್ಕಂಥ ದುಃಖ, ಇದು ನನ್ನ ಕಣ್ಣಾರಿಂದ ನೋಡಕ್ಕಾಗಲ್ದು. ಮಹಾದೇವಿ ನಿನ್ನ ತಂದೆ ತಾಯಿಗೆ ಚಿತ್ರ ಬಿಸಿಕೊಡ್ಲಕತ್ತಾನೆ, ನಿನ್ನ ತಂದೆ ತಾಯಿಗೆ ಬರಿ ಕೊಡಕತ್ತಾನೆ, ನಿನ್ನ ತಂದೆ ತಾಯಿಗೆ ಹೊಟ್ಟೆಗೆ ಅನ್ನ ನೀರು ಅಂತಕ್ಕಂಥ ಕೊಡಂಗಿಲ್ಲ. ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟ, ಅವ್ರಿಗೆ ಬಂದಿರ್ತಕ್ಕಂಥ ದುಃಖ ನನ್ನ ಕಣ್ಣಾರೆ ನೋಡಕ್ಕಾಗಲ್ದಿ ನನ್ನವ. ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ನಾನು ನಿನ್ನ ಅಣ್ಣನಾಗಿದೆ, ನಿನಗೊಂದು ಮಾತು ಹೇಳಕತ್ತೆ ಅಂತಂದು ಮಂತ್ರಿ ಬಂದು ಯಾವಾಗಿಂದ ಮಹಾದೇವಮ್ಮಗೆ ಅಂತ ಹೇಳ್ದ. ಮನಸ್ಸಿನೊಳಗೆ ತೀರ್ಮಾನ ತೋತಾಳೆ, ಅಣ್ಣ ಯಾವಾಗಿಂದ ನನ್ನ ತಂದೆ ತಾಯಿಗೆ ಇಟ್ಟು ಕಷ್ಟ ಬರ್ತದತ್ತಂದ್ರೆ, ನನ್ನ ತಂದೆ ತಾಯಿಗೆ ಉಪವಾಸ ಇಟ್ಟಾರತ್ತಂದ್ರೆ, ನನ್ನ ತಂದೆ ತಾಯಿಗಳಿಗೆ ಕಾದ ಕಬ್ಬಣದಿಂದ ಬರೀ ಕೊಡ್ತಾರತ್ತೆ ಕೊಡಂದ್ರೆ, ಇದನ್ನೆಲ್ಲ ಕೇಳಿ ನಾನು ಹೆಂಗೆಂದು ಸುಮ್ಮಿರ್ಲಣ್ಣ. ನನ್ನಿಂದಲೇ ನನ್ನ ತಂದೆ ತಾಯಿಗೆ ಕಷ್ಟ, ನನ್ನಿಂದಲೇ ನನ್ನ ತಂದೆ ತಾಯಿಗೆ ದುಃಖ ಬಂದದ ತಿಳ್ಕೊಂಡಂದಾಗ, ಬೇಡ ಬೇಡ ಅಣ್ಣ, ನಾನು ರಾಜನಿಗೆ ಮದುವೆ ಮಾಡ್ಕೋತೀನಿ ಎತ್ಕೊಂಡು ಹೇಳುವ ತಿಳ್ಕೊಳಮ್. ನೋಡ್ರಿ ಮಹಾದೇವಮ್ಮ ಏನಂತಾಳ, ತನ್ನ ತಂದೆ ತಾಯಿ ಕಷ್ಟ, ತನ್ನ ತಂದೆ ತಾಯಿಗೆ ಬಂದಿರ್ತಕ್ಕಂಥ ದುಃಖ ಏನ್ರಿ ನನ್ನಿಂದಲೇ ಇವ್ರು ಇಟ್ಟು ಚಿತ್ರ ಹಿಂಸೆ ಅನುಭವಿಸ್ಲಿಕ್ಕತ್ತಾರಲ್ಲ, ಸುಖದಿಂದ ಬೆಳೆದಿರ್ತಕ್ಕಂಥವ್ರು. ಸಣ್ಣ ವ್ಯಾಪಾರ ಹಾಕಿರ್ಲಕ್ಕ ಏನ್ರಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಏನ್ರಿ ಮನೆಯಾಗಿಂದ ಮಗಳಿಗೆ ಹೆಣ್ತಿನ ಚೆನ್ನಾಗಿ ನೋಡ್ತಕ್ಕಂಥ ನಿರ್ಮಲ ಶೆಟ್ಟಿ ಸುಖದಿಂದ ಇದ್ರು. ಯಾವ ಕೊರತೆಗಳಿಲ್ಲ, ಉಣ್ಣಾಕ ಕಡಿಮೆ ಇಲ್ಲ, ತಿನ್ನಾಕೆಲ್ಲ ಕಡಿಮೆ ಇಲ್ಲ, ಯಾರಿಂದಲೂ ಕೂಡ ಏನು ಅನಿಸ್ಕೊಳ್ಳಂಗಿಲ್ಲ. ಯಾಕಂದ್ರೆ ಆ ಮನಿತನನೇ ಆಧ್ಯಾತ್ಮದ ಮನಿತನ. ಇಡೀ ನಾಡಿನ ಜನ ಎಲ್ಲ ವರ್ಣನ ಮಾಡ್ತಿತ್ತ ಆ ಮನಿತನಕ. ಆದ್ರ ಮಹಾದೇವಮ್ಮ ಅಂತಾಳ, ನನ್ನಿಂದ ನನ್ನ ತಂದೆ ತಾಯಿಗೆ ಇಟ್ಟು ಕಷ್ಟ ಬತ್ತಲ್ಲ, ನನ್ನ ತಂದೆ ತಾಯಿಗೆ ಇಟ್ಟು ದುಃಖ ಬತ್ತಲ್ಲ, ನಾನು ಏನು ಮಾಡ್ಲಿ ಅಣ್ಣ. ಯಾವಾಗ ನನ್ನಿಂದ ನನ್ನ ತಂದೆ ತಾಯಿಗೆ ಕಷ್ಟ ಬಂದದಂತಂದ್ರೆ ಬೇಡ, ತಂದೆ ತಾಯಿಗೆ ಕಷ್ಟ ಕೊಟ್ಟು ನಾನು ಯಾವ ಪಾಪದಾಗ ಬೋಲಿ. ಯಾಕಂದ್ರೆ ಜೀವನದೊಳಗೆ ನಮಗೆ ತಂದೆ ತಾಯಿನೇ ನಮಗೆಂದ ದೇವರು. ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳ ತಗೊಂಡ್ರ ಏನ್ರಿ, ನೀವು ಎಲ್ಲಿ ಕಾಶಿಗೆ ಹೋಗೋದು ಬೇಕಾಗಿಲ್ಲ, ಕೇದಾರಕ್ಕಿಂದ ಹೋಗೋದು ಬೇಕಾಗಿಲ್ಲ, ಯಾವ ದೇವಸ್ಥಾನಕ್ಕೆ ಕುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಆದ್ರೆ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ತಂದೆ ತಾಯಿನೇ ಏನ್ರಿ, ಕಾಶಿ ಒಳಗಿರ್ತಕ್ಕಂಥ ವಿಶ್ವನಾಥನು ಕೂಡ ನಿನ್ನ ತಂದೆ ತಾಯಿ ಪಾದದೊಳಗದ. ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕೂಡ ನಿನ್ನ ತಂದೆ ತಾಯಿ ಪಾದದೊಳಗದಾನೆ. ನೀವು ಬೇರೆ ಯಾರ್ದು ಕೂಡ ಏನು ಗುಡಿ ಗುಂಡಾರ ಬಳಿಗೆ ಹೋಗಿ ನೀವೇನ್ರ ಕಾಯಿ ಹೊಡಿಯೋದು ಅದಕ್ಕೆ ಸುಮ್ಮನೆ 20 ರೂಪಾಯಿಗೆ ಸಿಗ್ತದ್ರಿ ಅಂತಂದು ಹೊಡೆದು ಬರೋದು ಅನ್ನೋದಕ್ಕೆ. ಕಾಯಿ ಯಾ ಗುಡಿಗಳಿಗೆ ಹೋಗಿ ಅಂತ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಈ ಕಾಯವನ್ನು ನಿಮ್ಮ ತಂದೆ ತಾಯಿ ಪಾದಕ್ಕೆ ಅರ್ಪಣೆ ಮಾಡಿ. ಇಂಥ ಅಪರೂಪವಾಗಿರ್ತಕ್ಕಂಥ ಜನ್ಮ ಕೊಟ್ಟಿರಿ, ನಮಗೆ ಉಣಿಸಿರಿ ತಿನಿಸಿರಿ, ಇಷ್ಟೆಲ್ಲ ಬೆಳೆಸಿ ದೊಡ್ಡವ್ರನ್ನ ಮಾಡಿರಲ್ಲ. ನಿಮಗಿಂತ ದೊಡ್ಡ ದೇವ್ರ ಜಗತ್ತಿನೊಳಗೆ ಮತ್ತೊಂದು ಯಾವ್ದು ತಿಳ್ಕೊಂಡು ತಂದೆ ತಾಯಿನಂದ ಪ್ರೀತಿಯಿಂದ ಕಾಣ್ರಿ, ತಂದೆ ತಾಯಿಗೆ ನಿತ್ಯ ಅಂದ ಏನ್ರಿ ನಮಸ್ಕಾರ ಮಾಡ್ರಿ. ಆ ತಂದೆ ತಾಯಿನ ಬಿಟ್ಟಂದ ಯಾವ ದೇವರುಗಳು ಕೂಡ ಇಲ್ಲ ಏನ್ರಿ. ಇದನ್ನು ಸುಮ್ಮನೆ ನೀವು ಏನ್ರಿ ಮುತ್ತೇರ ಇದೆಲ್ಲ ಸುಮ್ಮನೆ ನೀವು ಬಾಯಿಂದ ಹೇಳ್ತೀರಿ ತಿಳ್ಕೊಂಡಲ್ಲ. ನಾನು ಬಹುಶಃ ಈ ಸ್ವಾಮಿಗಳದ್ರೊಳಗನೆ ಅತಿ ತಾಯಿನಿಂದ ತಂದೆ ತಾಯಿನ ಪ್ರೀತಿ ಮಾಡಿರ್ತಕ್ಕಂಥ ಸ್ವಾಮಿ ನಾನು. ಜಗತ್ತಿನೊಳಗಂದ ಇಲ್ಲಿ ನನ್ನ ಹುಟ್ಟಿದವರು ಇಲ್ಲಿ ಕನ್ನೊಳ್ಳಿ. ನೀವು ಹೋಗಿ ಇಡೀ ಊರಿಗೆ ಅಂತ ಕೇಳ್ರಿ, ಯಾವ ಹನುಮಂದೇವ್ರ ಮೂರ್ತಿನೂ ಸ್ಥಾಪನೆ ಮಾಡಲಿಲ್ಲ, ಯಾವ ಕಲ್ಲಲ್ಲಿ ಲಿಂಗಾನು ಕೂಡ ಸ್ಥಾಪನೆ ಮಾಡಲಿಲ್ಲ. ನನಗೆ ಜನ್ಮ ನೀಡಿರ್ತಕ್ಕಂಥ ನನ್ನ ತಾಯಿದೇ ಗುಡಿ ಕಟ್ಟಂದ ತಾಯಿದನ್ನ ನಿತ್ಯ ಪೂಜೆ ನಡೆಯಂಗ ಮಾಡಿರ್ತಕ್ಕಂಥವ್ ನಾನು. ಯಾಕ ಏನ್ರಿ, ಅವಳೇ ನನಗೆ ಜನ್ಮ ಕೊಡ್ಲ, ನಾ ಎಲ್ಲಿ ಸನ್ಯಾಸಿ ಆಗವ. ಭಾಳ ಮಂದಿ ಅಂತಿರ್ತಾರೆ, ನೀವೇನ್ರಿ ಸನ್ಯಾಸಿಗಳು, ನಿಮಗೆ ಯಾಕೆಂದ ತಾಯಿ ತಂದೆ ನಿಮ್ಮ ಪೂರ್ವಿದಿಂದ ತಂದೆ ತಾಯಿ ಯಾಕೆ ತಿಳ್ಕೊಂಡ್ರ ಏನ್ರಿ, ಅವ್ರ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಾರ ತಿಳ್ಕೊಂಡಂದ್ರೆ ಏನ್ರಿ, ಅವ್ರು ನನಗೆ ಸಮಾಜಕ್ಕೆ ದಾನ ಮಾಡ್ಯಾರತ್ತಂದ್ರೆ ನಾ ಇವತ್ತು ಸ್ವಾಮಿ ಆಗಿನಿ. ಇಲ್ಲ ಅದ ನಾ ಹೇಳಿ ಸ್ವಾಮಿ ಆಗವ ಏನ್ರಿ, ಇಲ್ಲ ಯಾವ ಸ್ವಾಮಿ ಆಗವ ನಾನು ಎಲ್ಲಿ ನನಗೆ ಜನ್ಮ ಕೊಟ್ಟಿದ್ದೇ ಇಲ್ಲ ತಿಳ್ಕೊಂಡಂದಾಗ ಈ ಭೂಮಿ ಜಗತ್ತು ನೋಡವ ಎಲ್ಲಿದೆ ನಾನು. ಯಾವ ಸ್ವಾಮಿ ಸನ್ಯಾಸಿ ಜಗದ್ಗುರು ಯಾವ ಬೇಕಾದವ ಇದ್ರು ಕೂಡ ತಾಯಿ ಮುಂದೆ ಯಾವ ಜಗದ್ಗುರುನು ಅಲ್ಲ, ನಮ್ಮ ತಂದೆ ತಾಯಿನೇ ನಮ್ಮ ಪಾಲಿಗೆ ಜಗದ್ಗುರು ಅಂತ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದ. ಯಾಕಂದ್ರೆ ಇವತ್ತಿನ ದಿನಮಾನ ಹಂಗೆ ಉಳಿದಿಲ್ಲ ಏನ್ರಿ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗೆ ಒದ್ದಿಂದ ಮನೆಯಿಂದ ಹೊರಗೆ ಹಾಕ್ಲಕತ್ತಾರೆ. 3 ಹೊತ್ತಂದ ಅನ್ನ ಹಾಕಲ್ರು ಏನ್ರಿ. ಮನೆಯಾಗಿಂದ ತಂದೆ ತಾಯಿಗಿಂದ ಮೈ ಮೇಲೆ ಬಟ್ಟೆ ತರಂಗಿಲ್ಲ, ಎಲ್ಲರೂ ಹೋಗಿಂದ ಸಾವಿರಾರು ಗಟ್ಟಲಿಂದ ಖರ್ಚು ಮಾಡಿ ದಾಬಾದಾಗ ತಿಂದು ಬರ್ತೀವಿ ಏನ್ರಿ. ಎಲ್ಲರೂ ಸಾವಿರಾರು ಗಟ್ಟಲಿಂದ ಖರ್ಚು ಮಾಡಿ ಸೆರೆ ಕುಡಿದ
ದುಡ್ಡಿನಿಂದ ಹಾಳು ಮಾಡ್ತೀವಿ. ಎಷ್ಟು ಜನ ಇಲ್ಲ ತಾಯಿ ತಂದೆಗಿಂತ ಬದಿತಕ್ಕಂಥವ್ರು ಎಷ್ಟು ಜನ ಇಲ್ಲ. ತಂದೆ ತಾಯಿ ನನ್ನ ಮನೆಗಿಂದ ಹೊರಗೆ ಹಾಕ್ಲಕತ್ತಾರೆ. ಒಂದ್ ವೇಳೆ ಇಬ್ರು ಅಣ್ಣ ತಮ್ಮರು ಇದ್ರು ತಿಳ್ಕೊಂಡ್ರ ಬ್ಯಾರೆ ಆಗಬೇಕಾದ್ರ ತಂದಿನ ಒಬ್ಬ ಹಂಚ್ಕೊಳಕತ್ತಾನ, ತಾಯಿನ ಒಬ್ಬನ್ನ ಹಂಚ್ಕೊಳಿಕತ್ತ. ಪರಿಸ್ಥಿತಿಯಲ್ಲಿ ಉಳಿದದ್ರಿ. ಯಾಕವ ಎಲ್ಲ ಹಿಂಗ ಮಾಡಕತ್ತವ ತಿಳ್ಕೊಂಡ್ ಕೇಳಿದ್ರ ಅವಕ್ಕೆ ಸಂಸ್ಕಾರ ಇಲ್ಲಾರ್ದಕ್ಕ. ಸಂಸ್ಕಾರ ಕೊಡ್ಬೇಕು. ನಾ ಯಾಕೆ ಹೇಳಕತ್ತೀನಿ ಅಂತಂದ್ರ ಮಕ್ಕಳಿಗೆಂದ ಹುಟ್ಟುತ್ತಲೇ ಮಕ್ಕಳಿಗೆಂದ ಒಳ್ಳೆ ಸಂಸ್ಕಾರ ಕೊಟ್ರ ತಂದೆ ತಾಯಿ ಅನ್ನುವಂಥದ್ದು ಒಂದು ಪ್ರೀತಿ ಇರ್ತದ. ಇಲ್ಲಾಂದ್ರೆ ನಾವು ಅವು ಇನ್ನ 6 ವರ್ಷದೇ ಇರ್ತಾವ ಒಯ್ದವಕ್ಕ ಹಾಸ್ಟೆಲ್ಕೆಂದ ಬಿಡ್ತೀವಿ. ದೊಡ್ಡ ದೊಡ್ಡ ಸಾಲ ಎತ್ತಿಕೊಂಡು ಹಾಸ್ಟೆಲ್ಗೆ ಬಿಟ್ರೆ ನಿಮ್ಮ ತಂದೆ ತಾಯಿ ಪ್ರೀತಿ ಅವಾಗ ಸಿಗಲ್ಲ. ನೀವು ಯಾರು ಅನ್ನೋದು ಯಾವಾಗ ಗೊತ್ತಿಲ್ಲ. ಮನೆ ಇದೇ ಐತಿಲ್ರಿ ಇಲ್ಲೇ ಬಿಜಾಪುರದೊಳಗೆ BLD ಕಾಲೇಜಿನೊಳಗೆ ಏನ್ರಿ ತಂದೆ ತಾಯಿ ಮಗನಿಗೆ ನೋಡಕ್ಕೆ ಹೋದ್ರಿ ನೀವು ಯಾರು ಓದ್ ಕೇಳ್ತತ್ತ. ಅದು ನೋಡೇ ಇಲ್ಲದ ಅವ್ರು ಅವ್ವ ಅಪ್ಪಗೆ ನೋಡೇ ಇಲ್ಲ. ದೊಡ್ಡ ಶ್ರೀಮಂತರವರು. ಅದಕ್ಕೇನ್ರಿ ಬೇಕಾಯ್ತು ಅಂದ್ರೆ 6 ಮನುಷ್ಯರು ಕಾರ್ ಕೊಟ್ಟು ಕಳಿಸೋರು, ಅದಕ್ಕೆ ಕುಡಿಸಂದ ಬಂದ್ಬಿಡೋರು. ತಂದೆ ತಾಯಿ ಹೋಗೇ ಇಲ್ಲ. ತಂದೆ ತಾಯಿ ಅಂದ್ರೆ ಯಾರು ಗೊತ್ತಿಲ್ಲ. ಪರಿಸ್ಥಿತಿಯಲ್ಲಿ ಬಂದದ ಮುಂದವು ಸಾಲಿ ಕಲ್ತು ಮನೆಗೆ ಬಂದ ಬಳಕ ನಿಮ್ಮನ್ನ ಯಾಕೆ ನೋಡ್ತಾವ? ಅವು ನೋಡ್ತಾರ್ರಿ. ಯಾರು ಕೂಡ ನೋಡಂಗಿಲ್ಲ. ಒಂದು ಕರ್ಜಿಗೆ ಊರಾಗ ಒಂದು ಮಾತು ಹೇಳ್ತೀರಿ ಕೇಳಿ ನೀವು ಬೇಕಾದಷ್ಟು ಶ್ರೀಮಂತರಿರಲಿ, ನೀವು ಬೇಕಾದಟ್ಟಂದ ಗುಂಡಾಗಳಿರಲಿ, ಬೇಕಾದಟ್ಟಂದ ಏನು ಬೇಕಾದಿರ್ರಿ ನೀವು. ಆದ್ರ ಜಗತ್ತಿನೊಳಗಂದ ಇಟ್ಟು ನೀ ಮೆರಿಬೇಕಾಗಿತ್ತು ಅಂದ್ರ, ಇಟ್ಟು ನೀ ಆನಂದೊಳಗಂದ ಇರಬೇಕಾಗಿತ್ತು ಅಂತಂದ್ರ, ಇದು ಎಲ್ಲದಕ್ಕೂ ಕೂಡ ಮೆರಿಲಿಕ್ಕಿಂದ ಕಾರಣಕರ್ತರು ಯಾರು ತಿಳ್ಕೊಂಡ್ರ ನಿನಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಬಿಟ್ರೆ ಬೇರೆ ಯಾವನು ಕೂಡ ಇಲ್ಲ. ಏನ್ರಿ ನೀ ಮೆರಿತಕ್ಕಂಥದ್ದು ನೋಡಿ ಖುಷಿ ಪಡೋರು ನಿನ್ನ ತಂದೆ ತಾಯಿನೇ. ಹೇಳ್ತೀರ ಮಗ ದೊಡ್ಡ ನೌಕರಿ ಮಾಡಕತ್ತನಂತಂದ್ರ ಖುಷಿ ಪಡ್ತಕ್ಕಂಥವಳಿಂದ ತಂದೆ ತಾಯಿನೇ. ನೀ ದೊಡ್ಡ ರಾಜ್ಕುಮಾರ್ನಾಗು, ನೀನು ಖುಷಿ ಪಡೋರಿಂದ ಮೊದಲು ನೋಡಂದ ಖುಷಿ ಪಡೋರು ನಿನ್ನ ತಂದೆ ತಾಯಿ. ಮಗ್ಗಲು ಮನೆಯವರು ಸಂಕಟ ಪಡ್ತಾರ. ಈ ಮಗ ಯಾಕೋ ಮೆರಿಲಕತ್ತಾನ, ಇವನಿಗೆ ಹ್ಯಾಂಗೆ ಮಾಡಿ ಡಬ್ ಹಾಕ್ಬೇಕಂತ ತಿಳ್ಕೊಂಡು ನಿನಗೆ ರಾಜಕೀಯಕ್ಕೆ ತಂದು ಇಲೆಕ್ಷನ್ ನಿಂದಿರಿಸ್ತಾರ. ಏನ್ರಿ ಒಬ್ಬ ಶ್ರೀಮಂತರ ಮೆರಿತಿದ್ನು ಅಂತ ತಿಳ್ಕೊಂಡ್ರೆ ಅವ್ನಿಗೆ ಹೆಂಗೆ ಹಾಳು ಮಾಡ್ಬೇಕಂತಂದ್ರೆ ಅದಕ್ಕೆ ತಂದು ಇಲೆಕ್ಷನ್ ನಿಂದಿರಿಸ್ತಾವ. ಒಬ್ಬ ಸ್ವಾಮಿಗೆ ಹಾಳು ಮಾಡ್ಬೇಕಾಯ್ತು ಸೆಕೆಂಡ್ ಹ್ಯಾಂಡ್ ಕಾರ್ ಕುಡಿಸ್ಬಿಡ್ಬೇಕು. ಏನ್ರಿ ಒಬ್ಬ ಸ್ವಾಮಿಗೆ ಹಾಳು ಮಾಡ್ಬೇಕಾಗಿತ್ತು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಕುಡಿಸೋರು ಅದು ರಿಪೇರಿ ಮಾಡಿದ್ರಾಗೆ ಸತ್ತು ಹೋಗ್ತದೆ. ಏನ್ರಿ ಮತ್ತು ಯಾವನಿಗೆ ಒಬ್ಬನಿಗೆ ಹಾಳು ಮಾಡ್ಬೇಕಾಗಿತ್ತಲ್ಲ ಅವ್ನಿಗೆ ಒಯ್ದು ಇಲೆಕ್ಷನ್ ನಿಂದಿರಿಸ್ತಾರೆ. ಏನು ನೋಡ್ರಿ ಭಾರಿ ಬಣ್ಣದ ಮಾತು ಹೇಳ್ತಾರ. ಕಾಕ ನೀ ಹಾಂಗ ನೀ ಅಣ್ಣ ಹಿಂಗ ನಾವು ಅದೀವಿ ನಿನ್ನ ಬೆನ್ನಿಗೆ ನಿನ್ನ ಗ್ಯಾರಂಟಿ ಅಂದ ಹಂಗೆ ತಂದೆ ತರ್ತೀವಿ ತಿಳ್ಕೊಂಡಂದು ಹೇಳಿ ಅವನು ಬಲ್ಲೆ ತಿಂದು ಅವನದೇ ರೊಕ್ಕ ಖರ್ಚು ಮಾಡಿ ಮತ್ತೊಬ್ರಿಗೆ ಹೋಗಿ ಓಟ್ ಹಾಕಿ ಬರೋ ಮಕ್ಕಳ ಐತ್ರಿ. ಎಲ್ಲ ಇವತ್ತು ನಡೆದಿರ್ತಕ್ಕಂಥ ವಾತಾವರಣ ಹೇಳಕತ್ತಿನ. ಅವನ ಬಲ್ಲೆ ರೊಕ್ಕ ತಗೋತಾರ, ಅವನ ಬಲ್ಲೆ ತಿಂತಾರ. ಏನ್ರಿ ತಿರುಗಾಡೋದು ಮಾತ್ರ ಅವನ ಗಾಡಿಗೆ. ಯಾಕಂದ್ರೆ ಜಗತ್ತಿನ ಇತಿಹಾಸ ಹಂಗದ. ಅದಕ್ಕೆ ಹೆಂಗೆ ಹಾಳು ಮಾಡಬೇಕು ಹಿಂಗೆಲ್ಲ ಖರ್ಚು ಮಾಡಿ ಅವನಿಗೆ ಹಾಳು ಮಾಡಿಸಿ ಯಾವಾಗಂತ ಇಲೆಕ್ಷನ್ ಬಂತು ಇವಾಗ ಕುಡಿದು ಎಲ್ಲಿ ಬಿದ್ದಿರ್ತಾನೆ ಇವನಿಗೆ ಓಟೇ ಹಾಕಲ್ಲವ. ಏತಿಲ್ಲ ಮತ್ತೊಂದು ಊರವ್ರಿಗೆ ಹಾಕ್ತಾರೆ. ನಮ್ಗೆ ಊರಿನ ಅಭಿಮಾನ ಇಲ್ಲ ಏನ್ರಿ, ನಮ್ಮ ಮನೆತನದ ಅಭಿಮಾನ ಇಲ್ಲ ಏನ್ರಿ. ದುಶ್ಮನ ಕಾಯ ಅಂದ್ರೆ ದುಶ್ಮನ ಬಗಲ್ ಬ್ಯಾಯ ಅಂದಾಗ ಇವ್ ನಮ್ಮ ಮಗ್ಳು ಇದ್ದಿದ್ದೆ ರೀ. ಮತ್ತೊಬ್ಬ ಖುಷಿ ಪಡಂಗಿಲ್ಲ ಬೆಳೆದು ನೋಡಿ ಖುಷಿ ಪಡೋರು ನಿನ್ನ ತಂದೆ ತಾಯಿ. ತಂದೆ ತಾಯಿಯನ್ನು ಆರಾಧನೆ ಮಾಡ್ರಿ. ಇಲ್ಲಿ ಮಹಾದೇವಿ ಅಕ್ಕ ಅಷ್ಟು ವೈರಾಗ್ಯ ತಾಳ್ಯಾಳೆ ಏನ್ರಿ. ಜಗತ್ತಿನೊಳಗಂದ ಈ ಪದವಿ ಅನ್ನತಕ್ಕಂಥ ಯಾರಿಗೂ ಕೂಡ ಕೊಟ್ಟಿಲ್ಲ. ವೈರಾಗ್ಯದ ನಿಧಿ ಎತ್ತಿಕೊಂಡಂದ್ರ ಇಡೀ ನಮ್ಮ ಭಾರತ ದೇಶ ಅಲ್ಲ, ಇಡೀ ವಿಶ್ವದೊಳಗಂದ ಅಕ್ಕ ಮಹಾದೇವಿಯನ್ನು ಬಿಟ್ರೆ ಯಾರೂ ಯಾವಳಷ್ಟಂದ ವೈರಾಗ್ಯವನ್ನು ತಾಳಿಲ್ಲ. ವೈರಾಗ್ಯದ ನಿಧಿ ಯಾಕೆ ಮಹಾದೇವಿ ಅಕ್ಕ. ಆದ್ರೆ ತಂದೆ ತಾಯಿ ಕಷ್ಟ ಬಂದಾಗ ನೋಡಿ ತಂದೆ ತಾಯಿ ನೋಡಿದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ, ದುಃಖ ಮಾಡಕತ್ತಾಳೆ. ಅಣ್ಣ ಯಾವಾಗಂದ್ರೆ ನನ್ನಿಂದ ನನ್ನ ತಂದೆ ತಾಯಿ ಕಷ್ಟ ಬಂದಂದಾಗ ಬೇಡ ನಾ ಮದುವೆ ಮಾಡ್ಕೋತೀನಿ ಅಂತೇಳು. ಆದ್ರೆ ಇಟ್ಟೆ ನಾನು ಕಂಡೀಷನ್ ಅದ ನೋಡ್ರಿ. ಮಂತ್ರಿಗೆ ಅಂದ ಹೇಳ್ತಾಳ ನಾ ರಾಜನಿಗೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿನಿ, ಆದ್ರೆ ಕೆಲವು ಕಂಡೀಷನ್ಗಳದಾವ. ನಾನು ಏನು ಕಂಡೀಷನ? ನನ್ನ ಮದುವೆ ಆಗುವವರೆಗೂ ಕೂಡ ಏನು ನಾ ಅವನ ಅರಮನೆ ಒಳಗೆ ಇರ್ತೀನಿ ನಾನು. ಆದ್ರೆ ಕೆಲವು ಕಂಡೀಷನ್ಗಳದಾವ, ಕೆಲವೊಂದು ರೂಲ್ಸ್ ಅದಾವ. ನಾನು ಏನು ರೂಲ್ಸ? ಮಂತ್ರಿ ಕೇಳ್ದ. ಏನು ಮದುವೆ ಹಾಕಿ ನಿಂತಿದ್ದು ಅಟ್ಟೆ ಸಾಕು ಖುಷಿ ಆಗಿಬಿಡ್ತಾವ ನೀವು ಮಂತ್ರಿಗೆ. ಅಂತೂ ಮಾದೇವಿ ಅಂದ ಮದುವೆ ಮಾಡ್ಕೊಳಕ್ಕೆ ಅಂದ ಒಪ್ಕೊಂಡ್ಲಲ್ಲ, ಅವಳು ತಂದೆ ತಾಯಿಗಿಂದ ಬಿಡುಗಡೆ ಮಾಡಿಸ್ತಾಳಲ್ಲ. ಯಾಕ ಅಂತ ಮಂತ್ರಿಗೆ ಸರಿಕೆ ತ್ರಾಸಾಗಿತ್ತು ಅವ್ರಿಗೆ ಕಷ್ಟಗಳನ್ನು ಕುಡಿದು ನೋಡಿ. ತಾಯಿ ನೀ ಏನು ಕಂಡೀಷನ್ ಹೇಳ್ತಿ ಹೇಳು, ನೀ ಏನು ಬೇಡ್ತಿದ್ದಿ ಬೇಡು, ನಾ ರಾಜನಿಂದ ನಾ ಕುಡ್ಲಕ್ಕೆ ಹಸ್ತೀನಿ, ನೀನು ಏನು ಹೇಳ್ತಿದ್ದಿ ಹೇಳತ್ತಿಕೊಂಡಂದಾಗ ಅಣ್ಣ ನನಗೆ ಯಾವ ಬಂಗಾರ ಬೇಕಾಗಿಲ್ಲ, ಬೆಳ್ಳಿ ಬೇಕಾಗಿಲ್ಲ, ನನಗೆ ಯಾವ ಆಸ್ತಿ ಪಾಸ್ತಿಗಳು ಕೊಡೋದು ಬೇಕಾಗಿಲ್ಲ, ಆದ್ರೆ ನಾ ಮದುವೆ ಮಾಡ್ಕೋತೀನಿ. ಇಷ್ಟೇ ನನ್ನ ನಿಯಮಗಳದ. ನಾ ವ್ರತ ಹಿಡ್ದೀನಿ ಒಂದು. ಮಾದೇವಕ್ಕಣ್ಣಂತಾಳೆ ನಾ ಒಂದು ವ್ರತ ಹಿಡ್ದೀನಿ, ನನ್ನ ವ್ರತ ಮುಗಿಯುವವರೆಗೂ ಅವ ಕೌಶಿಕ ಮಹಾರಾಜ ನನ್ನ ಶರೀರ ಮುಟ್ಟುವಂಗಿಲ್ಲ. ನಂದು ವ್ರತ ಇದೆ.
ನನ್ನ ವ್ರತ ಮುಗಿವರೆಗೂ ಕೂಡ ನನ್ನ ಶರೀರ ತೆಗೆದು ಮುಟ್ಟುವಂಗಿಲ್ಲ. ಎರಡನೇದೇನು, ಅವ ಲಿಂಗ ದೀಕ್ಷೆ ತೆಗೆದು ಮಾಡ್ಕೋಬೇಕು. ಯಾಕಂದ್ರೆ ಅವನು ಜೈನರವದಾನ. ಅವ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಒಂದು ಕಡೆಗೆ ಅಂದ್ರೆ ಲಿಂಗ ದೀಕ್ಷೆ ಮಾಡ್ಕೋಬೇಕು, ಇನ್ನೊಂದು ಕಡೆಗೆ ನನ್ನ ವ್ರತ ಇದೆಯಲ್ಲ, ನನ್ನ ವ್ರತ ಮುಗಿವರೆಗೂ ಕೂಡ ನನ್ನ ಶರೀರ ಮುಟ್ಟಬಾರ್ದು. ಇನ್ನು ಮೂರನೇದೇನು ಒತ್ತುಕೊಳ್ಳದೆ ಕೇಳಿದ್ರೆ, ನಿತ್ಯನೂ ಕೂಡ ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಈ ಅರಮನೆಗೆ ಬಂದು ನನಗೆ ಆಧ್ಯಾತ್ಮದ ಜ್ಞಾನವನ್ನು ನೀಡಬೇಕು. ನೋಡಿ ಆಕೆನ ಬಲ್ಲಿ ಎಂಥ ಛಲ. ಆಕೆ ಏನಂತಾಳ, ಒಂದು ಕಡೆಗೆ ನನ್ನ ವ್ರತ ಮುಗಿವರೆಗೂ ನನ್ನ ಶರೀರ ಮುಟ್ಟುವಂಗಿಲ್ಲ. ಎರಡನೇದು ಹೇಳ್ತಾಳಿಲ್ಲ, ಯಾವ ಬಾಬಾ ಸದ್ಗುರುನಾಥ ನಿತ್ಯ ನನ್ನ ಮನೆಗೆ ಅರಮನೆಗೆ ಬಂದು ನನ್ನ ಅರಮನೆಗೆ ಬಂದು ನನಗೆ ಆಧ್ಯಾತ್ಮದ ಏನ್ರಿ ನುಡಿಗಳನ್ನು ಹೇಳಬೇಕು, ಪ್ರವಚನ ಮಾಡಬೇಕು. ಒಂದು ಕಡೆಗೆ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕು. ಯಾವ ಇಲ್ಲಿ ಪರ್ಯಂತರವಾಗಿ ನಾವು ಲಿಂಗ ದೀಕ್ಷೆ ಮಾಡ್ಕೊಳ್ಳಲು ಅಲ್ಲೇ ಪರ್ಯಂತರವಾಗಿ ನಾನು ಮದುವೆ ಮಾಡ್ಕೊಳ್ಳಲ್ಲ. ನೋಡ್ರಕ್ಕೆ ನಿಯಮಗಳು ಹೆಂಗ. ಎಲ್ಲಿವರೆಗೂ ನಾವು ಲಿಂಗ ದೀಕ್ಷೆ ಮಾಡ್ಕೊಳಂಗಿಲ್ಲ ಅಲ್ಲಿವರೆಗೂ ನಾನು ಮದುವೆ ಮಾಡ್ಕೊಳಂಗಿಲ್ಲ. ಎಲ್ಲಿ ತನಕ ನಾನು ವ್ರತ ಮುಗಿಯಂಗಿಲ್ಲ ಅಲ್ಲಿವರೆಗೂ ನನ್ನ ಶರೀರ ಮುಟ್ಟಬಾರ್ದು. ಇನ್ನು ಮೂರನೇದೇನು, ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ಬಂದು ಈ ಮನೆಗಿಂದ ಪಾಠ ಪ್ರವಚನ ನಡಿಬೇಕು. ಇನ್ನು ನಾಲ್ಕನೇದ್ದೇನು ಒತ್ತಿಕೊಳ್ಳೋದಕ್ಕೆ ಕೇಳಿದ್ರೆ, ನಿತ್ಯನು 5 ಜನ ಜಂಗಮರು ಬಂದು ಈ ಮನೆಗಿಂದ ಪ್ರಸಾದ ಮಾಡಬೇಕು. ನೋಡ್ರಕ್ಕೆ 4 ಕಂಡೀಷನ್. ಇವೇನು ರೊಕ್ಕ ಕೊಟ್ಟು ತರುವುದ್ರೆ, ಏನು ಆಸ್ತಿ ಕೇಳಲ್ಲ, ಏನು ಬಂಗಾರ ಕೇಳಲ್ಲ, ಬೆಳ್ಳಿ ಕೇಳಲ್ಲ, ಏನು ಕೇಳಲಿಲ್ಲ. ಅವಳು ಏನಂತ, ನನ್ನ ವ್ರತ ಮುರುಗುವರೆಗೂ ಕೂಡ ನನ್ನ ಮೈ ಮುಟ್ಟುವಂಗಿಲ್ಲ. ಎರಡನೇದ್ದು ಲಿಂಗ ದೀಕ್ಷೆ ಮಾಡ್ಕೋಬೇಕು. ಮೂರನೇದ್ದು ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನನ್ನ ಅರಮನೆಗೆ ಬಂದು ನಿತ್ಯ ಪಾಠ ಪ್ರವಚನ ಮಾಡಬೇಕು. ನಾಲ್ಕನೇದಿಂದ ದಿನನಿತ್ಯನೂ ಕೂಡ 5 ಜನ ಜಂಗಮರು ಈ ಮನೆಗೆ ಬಂದು ಪ್ರಸಾದ ಮಾಡಬೇಕು. ನೋಡು ಅವತ್ತಿನ ದಿನ ಅಂದಾಗ ಅಕ್ಕಮಹಾದೇವಿ ಕಾಲದಾಗ ಜಂಗಮರ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಪ್ರೇಮ ರೀ. ಅವಾಗಿನ ಮಹಾದೇವಿ ಅಕ್ಕ ಇನ್ನ ಕಲ್ಯಾಣಕ್ಕೆ ಹೋಗಿಲ್ಲ ಅಂತಂದ್ರೂ ಕೂಡ ಆ ಜಂಗಮರ ಬಗ್ಗೆ ಅಂತ ತಿಳ್ಕೊಂಡಿರ್ತಕ್ಕಂಥ ಮಹಾದೇವಿ ಅಕ್ಕ ಇಲ್ಲಿ ನಿತ್ಯ ಜಂಗಮರ ದಾಸೋಗ ನಡಿಬೇಕು. ಜಂಗಮರ ಅಂತಂದ್ರೆ ಪಂಚಪ್ರಾಣ. ಜಂಗಮರನ್ನ ಅಟ್ಟು ಪ್ರೀತಿ ಮಾಡ್ತಿದ್ರು. ಮಂತ್ರಿ ಅಂದ ಉತ್ಸವ ಇವೇನು ದೊಡ್ಡ ಖರ್ಚಿದ ಹೇಳಕತ್ತಿ ಏನು ನೀನು? ಆಯ್ತು, ರಾಜನಿಗೆ ಅಂದ ಒಪ್ಪಿಸ್ತೀನ, ನಾನು ಒಪ್ಪಿಸ್ತೀನಿ. ಯಾವಾಗಿಂದ ಒಪ್ಪಿಸ್ತೀನಿ ಎತ್ತಿಕೊಂಡಂದ, ಯವ್ವ ಅವನಿಗೆ ಒಪ್ಪಿಸಿದ ನೀನು ಕರಿಲಾಕ ಬರ್ತೀನ. ಆಯ್ತಣ್ಣ ಹತ್ತಿಕೊಂಡಂದು ಹೋಗೋದ್ರಾಗಂದ ರಾಜ ಕುಂತಿದ್ದ. ಮಂತ್ರಿ ನಕ್ಕೋತ ಬರೋದು ನೋಡ್ದ. ಯಾಕೆ ಮಂತ್ರಿಗೂ ಕೂಡ ಖುಷಿಯಾಗಿತ್ತು. ಯಾಕೆ ಇವಳು ಮದುವೆ ಮಾಡ್ಕೋತೀನಿ ಅಂತಂದ್ರೆ ಅವ್ರ ತಂದೆ ತಾಯಿ ನಂದು ಬಿಡ್ತಾನಲ್ಲ. ಸ್ವಲ್ಪ ದಿವಸದಾಗಿನ ತಂದೆ ತಾಯಿ ಅಂದ ಸ್ವರಿಗೆ ಸಣ್ಣಾಗಿದ್ರು, ಸಾಯುವ ಸ್ಥಿತಿಗೆ ಬಂದಿದ್ರು. ಯಾಕೆ ಹೊಟ್ಟೆಗೆ ಅನ್ನನೇ ಇಲ್ಲ, ನೀರೇ ಇಲ್ಲ ತಂದಾಗ ಏನ್ರಿ ಎಲ್ಲಿತನ ಬದುಕ್ತದ್ರಿ ಮನುಷ್ಯನಿಗೆ ನಾವು ಹೊಟ್ಟೆಗೆ ಅನ್ನ ಬೇಕು. ಶ್ರೀಮಂತರಿರಲಿ, ಬಡವರಿರಲಿ, ಸ್ವಾಮಿಗಳಿರಲಿ, ಶರಣರಿರಲಿ, ಸಂತರಿರಲಿ, ಯಾರಿದ್ರು ಕೂಡ ಹೊಟ್ಟೆಗೆ ಅನ್ನ ನೀರು ಅಂತ ತಗೊಂಡು ಬೇಕೇ ಬೇಕು. ಈ ಜೀವ ಭೂಮಿ ಮೇಲೆ ಬದುಕಬೇಕಾಗಿತ್ತು. ಯಾವಾಗಿಂದ ಸ್ವರಿಗಿಂದ ಸಣ್ಣಾಗಿದ್ರು, ಮಂತ್ರಿಗಿಂದ ಖುಷಿಯಾಗಿತ್ತು. ಯಾವಾಗಿಂದ ಮಂತ್ರಿ ಅಂದ ನಕ್ಕೊಂತ ಬಂದ. ಬರೋದ್ರೊಳಗಿಂದ ರಾಜ ಕೇಳ್ದ, ಏನ್ರಿ ಕೌಶಿಕ ಮಹಾರಾಜ ಕೇಳ್ತಾನೆ, ಏನು ಮಂತ್ರಿ ಇವತ್ತು ಯಾಕೋ ಉಲ್ಲಾಸದೊಳಗಿಂದ ಹೊಂಟಿದೆಯಲ್ಲ, ನಕ್ಕೊಂತ ಹೊಂಟಿದೆಯಲ್ಲ ತಿಳ್ಕೊಂಡಂದಾಗ ಮಂತ್ರಿ ಅಂತಾನೆ, ಪ್ರಭೋ ನಾ ಒಂದು ಮಾತು ನಿನಗೆಂದ ಹೇಳಿಬಿಟ್ಟು ಎತ್ತಿಕೊಂಡ್ರ ನನಗಿಂತ ಹೆಚ್ಚಿಗೆ ನೀ ನಗ್ತಿದಿ ಅಂದ. ನಾ ಒಂದು ಮಾತು ನಿನಗೆಂದ ಹೇಳಿದ್ರ ನನಗಿಂತ ಹೆಚ್ಚಿಗೆ ನೀ ಖುಷಿ ಪಡ್ತಿದಿ. ಅಂಥ ಮಾತು ಏನು ಹೇಳ್ತಿದಿ ಅಂದ. ಏನಿಲ್ಲ, ಮಹಾದೇವಿ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಳ ಅಂದ. ಎಷ್ಟು ಖುಷಿ ಆಗ್ಬೇಕ್ರಿ ರಾಜನಿಗೆ. ನಾ ಹೇಳಿನಲ್ಲ ನಿನ್ನೆ, ಕಾಮಾತುರಾಣಂನ ಭಯಂನ ಲಜ್ಜ. ಖುಷಿಯಾಗಿಬಿಡ್ತು. ಎಷ್ಟು ಆನಂದ ಆಗ್ಲಿಕ್ಕಿಲ್ರಿ. ಒಬ್ಬ ಸಿನಿಮಾ ಹೀರೋನಿಂದ ಬಂದೆ ಅಂದ್ರೆ ನಾನು ನಿನ್ನ ಮದುವೆ ಮಾಡ್ಕೊತೀನಿ ಅಂದ್ರೆ ಖುಷಿ ಆಗೋದಿಲ್ಲ ಅಂತ ತಗೊಂಡ್ರಿ. ಖುಷಿ ಆಕೈತಲ್ರಿ. ಹಲೋ ಏಸೊಬ್ಬ ಹೋಲಕತ್ತಾವ ನೋಡ್ರಿ. ಇಲ್ಲಿ ನೀವು ಕೇಳಕತ್ತಿರಲಿ. ಈಗ ಅದು ಸಿಟ್ಟನಕ್ಕಿಂತ ಹಳ್ಳಿಯಾಗ ಭಾಳ ನಡೆದದ. ಈಗ ಸಿನಿಮಾ ನೋಡೋದು, ಅದು ಯಾವುದೋ ಒಂದು ಸಿನಿಮಾ ಬಂದಿತ್ತು ರೀ, ಅದು ಚೆಲುವಿನ ಚಿತ್ತಾರತ್ತ. ಚೆಲುವಿನ ಚಿತ್ತಾರ ಸಿನಿಮಾ ನೋಡಿ ಏಸೋ ಬಕ್ ಬರಲಿ ಬಿದ್ದು ಅದು ಹೋಗಿ ಏನ್ರಿ 2-4 ತಿಂಗಳು 6 ತಿಂಗಳು ಇರ್ತಾವೆ ಇವ್ರ ಬಲ್ಲಿ ದುಡಿಲಕ್ಕೆ ತಾಕತ್ತಿಲ್ಲ ಏನ್ರಿ. ಈಗ ಅದೇನಂತಾರಲ್ಲ ಸೊಂಡ್ಯಾಗಂದ ಇದು ಇಲ್ಲ, ಏನು ಮಾಡ್ತಾವ್ರಿ ಓಡಿ ಹೋಗಿ ಒಂದು 2-3 ತಿಂಗಳಿಂದ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು 4 ದುಡ್ಡು ಒಯ್ದಿರ್ತಾವ. ಸಿಟ್ಯಾಗ ಹೋಗಿ ಎಲ್ಲಾರ ಒಂದು ರೂಮ್ ಮಾಡ್ಕೊಂಡಂದು 4 ತಿಂಗಳು ಇರ್ತಾವ. ಇದ್ದು ಕೂಡ ನೀವು ಕುರ್ಬಲ್ಲಿ ರೊಕ್ಕ ಮುಗಿತು, ದುಡಿಲಕ್ಕಂತೂ ಮೊದಲೇ ತಾಕತ್ತಿಲ್ಲ. ಹೊಳ್ಳಿ ಮತ್ತೆ ಊರಿಗೆ ಬರ್ತಾವ. ಊರಿಗೆ ಬಂದು ಯವ್ವ ನಮ್ಮಲ್ಲಿ ಒಂದು ಹುಡುಗಿ 5 ಡಿಗ್ರಿ ಅಂತ